ಮಾಘಪುರಾಣ ಅಧ್ಯಾಯ 1 ಶ್ಲೋಕ ವಿಶ್ಲೋತ್ತೀರ್ಣ ಸ್ವರೂಪಾಯ ಚಿನ್ಮಯಾನಂದರೂಪಿಣೆ ತುಭ್ಯಂ ನಮೋ ಹಯಗ್ರೀವ ವಿದ್ಯಾರಾಜಾಯ ವಿಷ್ಣುವೇ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಪುರಾಣ ಎಂದರೆ ಜಗತ್ತಿನ ಸೃಷ್ಟಿ, ಸ್ಥಿತಿ, ಮನ್ವಂತರ, ರಕ್ಷಣೆ, ಆದಿರಾಜರು, ವಂಶಚರಿತ್ರೆ, ವಾಸನೆ, ಆಶ್ರಯ, ಹಲವು 10 ಲಕ್ಷಣಗಳಿಂದ ಕೂಡಿದ ವಿಶೇಷಗಳನ್ನು ಪುರಾಣ ಎಂದು ಕರೆದು ಉಲ್ಲೇಖ ಮಾಡಲಾಗಿದೆ. 10 ಪುರಾಣಗಳು ಸೇರಿದರೆ ಮಹಾಪುರಾಣ ಎಂದು ಹೇಳಲಾಗುವುದು. ಪ್ರತಿ ಪುರಾಣ 10 ವಿಶೇಷತೆಗಳಿಂದ ಕೂಡಿರಬೇಕು. ಅಂಥ ಪುರಾಣಗಳ ಗುಂಪು ಅಥವಾ ಗುಚ್ಛಕ್ಕೆ ಮಹಾಪುರಾಣ ಎಂದು ಕರೆಯುತ್ತಾರೆ. ಇಡೀ ಪ್ರಪಂಚದ ಸೃಷ್ಟಿಗೆ ಕಾರಣ ಚತುರ್ಮುಖ ಬ್ರಹ್ಮ. ಅಂಥ ಸೃಷ್ಟಿಯ ಕ್ಷಣದಲ್ಲಿ ಅಭೂತಪೂರ್ವ ಸಮಯದಲ್ಲಿ ಹೊರಗೆ ಬಿದ್ದ ರತ್ನಗಳ ರಾಶಿ ಪುರಾಣ. ವೇದಕ್ಕಿಂತ ಪುರಾಣ ಪುರಾತನ ಮತ್ತು ಹಳೆಯದು. ಪುರಾಣಗಳ ರಚನೆಗೆ ಕಾರಣ ಏನೆಂದರೆ ಶ್ರದ್ಧೆ ಇರುವ ಜಾಗದಲ್ಲಿ ಆಚರಣೆ ಸಾಧ್ಯ ಮತ್ತು ಶತಸಿದ್ಧ ಎಂದು ಖಚಿತವಾಗಿ ಹೇಳಬಹುದು. ಅಂಥ ಅರಿವು ಮೂಡಿಸುವ ಸಲುವಾಗಿ ಪುರಾಣಗಳು ರಚಿತಗೊಂಡಿದೆ. ಪುರಾಣಗಳು ಅತ್ಯಂತ ಸರಳ, ಸುಂದರ, ಸುಲಭ, ಅಮೋಘ ಮತ್ತು ವಿನೂತನ. ಪಾಮರ ಮತ್ತು ಪುಣ್ಯವಂತ ಎನ್ನುವ ಭೇದ ಭಾವ ಇಲ್ಲದೆ ಸಕಲ ಜನರ ಬಾಂಧವರಿಗೂ ಅರ್ಥವಾಗುವಂತೆ ತಿಳಿಸುವ ಉದ್ದೇಶದಿಂದ ಪುರಾಣಗಳು ಜಗತ್ತಿಗೆ ಬಂದಿದೆ ಎನ್ನಬಹುದು. ಪುರಾಣಗಳು ಕಥೆ ರೂಪದಲ್ಲಿ ಇರುತ್ತದೆ. ಮಾಘ ಮಾಸದ ಮಹಾತ್ಮೆ ತಿಳಿಸಲು ಸ್ಕಂದ ಅಥವಾ ಸ್ಕಾಂದ ಪುರಾಣ ರಚಿಸಲಾಗಿದೆ. ಈ ಮಾಸದ ಮಹಿಮೆಯನ್ನು ಕೈಲಾಸಪತಿ ತನ್ನ ಸಹಧರ್ಮಿಣಿ ಪಾರ್ವತಿಗೆ ಹೇಳುವ ಸುಂದರ ವಿವರಣೆ ಒಳಗೊಂಡಿರುವ ಕಥೆ. ಮಾಘ ಸ್ನಾನದ ಮಹಿಮೆ ಬಗ್ಗೆ, ಲಭಿಸುವ ಪುಣ್ಯದ ಬಗ್ಗೆ ಶಿವನು ವಿವರಿಸಲು ಆರಂಭಿಸಿದನು. ತನ್ನ ಪತಿಯ ಮಾತುಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಾಯಿ ಗಿರಿಜೆ ಕೇಳಲು ಅನುವಾದಳು. ಮಾಘ ಮಾಸ ಎಂದರೆ ಮಕರ ಸಂಕ್ರಮಣದಿಂದ ಆರಂಭವಾಗಿ ಕುಂಭ ಸಂಕ್ರಮಣದ ತನಕ ಇರುತ್ತದೆ. ಮಾಘ ಮಾಸದ ಶುಕ್ಲ ಪಾಡ್ಯದಿಂದ ಹಿಡಿದು ಮಾಘ ಬಹುಳ ಅಮಾವಾಸ್ಯೆಯವರೆಗೆ ಈ ಮಾಸ ಇರುತ್ತದೆ. ಆ ಮಾಸದಲ್ಲಿ ಭಕ್ತರು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸ್ತ್ರೀ, ಪುರುಷ, ಮಕ್ಕಳು, ವೃದ್ಧರು ಎನ್ನುವ ವ್ಯತ್ಯಾಸ, ಭೇದ ಭಾವ ಇರದಂತೆ ಸ್ನಾನ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಸೂರ್ಯನು ಉದಯಿಸಿದ ನಂತರ ಮಾಡುವ ಸ್ನಾನದಿಂದ ವ್ರತದ ಫಲ ನಮಗೆ ದೊರಕುವುದಿಲ್ಲ. ಆ ಸಮಯದಲ್ಲಿ ನದಿ ಸಂಗಮ ಜಲ ಪವಿತ್ರವಾಗಿರುತ್ತದೆ. ನದಿ ಸ್ನಾನ ಶುಭಕರ. ಗಂಗಾ, ಯಮುನಾ, ಸರಸ್ವತಿ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಜನ್ಮ ಧನ್ಯ ಮತ್ತು ಪವಿತ್ರ ಆಗುತ್ತದೆ. ನದಿ ಸಂಗಮಗಳಲ್ಲಿ ಸ್ನಾನ ಮಾಡುವುದರಿಂದ ಕೋಟಿ ಫಲ ಭಕ್ತರಿಗೆ ಲಭಿಸುತ್ತದೆ. ನದಿಗಳ ಸ್ನಾನಕ್ಕೆ ಅವಕಾಶ ಇಲ್ಲದ ಭಕ್ತರು ಕೆರೆ, ಕಾಲುವೆಗಳಲ್ಲಿ ಸಹ ಸ್ನಾನ ಮಾಡಬಹುದು. ಮನೆಗಳಲ್ಲಿ ಸ್ನಾನ ಮಾಡಬಹುದು. ತಣ್ಣೀರು ಸ್ನಾನ ಮಾಡಲು ಆಗದಿದ್ದರೆ ಬಿಸಿ ನೀರು ಸಹ ಸ್ನಾನ ಮಾಡಬಹುದು. ಒಂದು ವಿಷಯ ಭಕ್ತರು ನೆನಪಿನಲ್ಲಿ, ಗಮನದಲ್ಲಿ ಇಟ್ಟುಕೊಳ್ಳಬೇಕು. 6 ಮಾಘ ಮಾಸಗಳಲ್ಲಿ ಸ್ನಾನ ಆಚರಣೆ ಮಾಡುವುದರಿಂದ ಫಲ ದೊರಕುತ್ತದೆ. ಭಕ್ತರು ಸ್ನಾನ ಮಾಡುವ ಸಮಯದಲ್ಲಿ ಶ್ರೀಹರಿಯನ್ನು ಭಕ್ತಿಯಿಂದ, ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು. ಶ್ರೀಹರಿಗೆ ಇರುವ ಹಲವು 10 ನಾಮಗಳನ್ನು ಸ್ಮರಣೆ ಮಾಡಬೇಕು. ಆಗ ಭಕ್ತನಿಗೆ ಶ್ರೀಹರಿ ಪುಣ್ಯ ಪ್ರದಾನ ಮಾಡುತ್ತಾನೆ. ಸ್ನಾನ ಮಾಡಿ ಮುಗಿಸಿ ಅನಂತರ ನಾರಾಯಣನಿಗೆ ನಮಿಸಿ ಸ್ಮರಿಸಿ ಹರಿಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ಧರ್ಮ ಸಂತರ್ಪಣೆ ಮಾಡಬೇಕು. ಮಾಘ ಮಾಸದಲ್ಲಿ ಅನೇಕ ಬಗೆಯ ವ್ರತಗಳನ್ನು ಆಚರಿಸಲಾಗುವುದು. ಮೌನಗೌರಿ, ಕುಂದ ಚತುರ್ಥಿ, ಶ್ರೀ ಪಂಚಮಿ, ಕುಮಾರ ಷಷ್ಠಿ, ರಥ ಸಪ್ತಮಿ, ಭೀಷ್ಮ ಏಕಾದಶಿ, ಕುಂಭ ಸಂಕ್ರಮಣ, ವ್ಯಾಸ ಪೂರ್ಣಿಮಾ, ಸಂಕಷ್ಟಹರ ಗಣಪತಿ ವ್ರತ, ಸರ್ವತ್ರ ಏಕಾದಶಿ, ಮಹಾಶಿವರಾತ್ರಿ, ವ್ಯಾಸ ಪೂರ್ಣಿಮಾ, ಬೋಧಾಯನ ಅಮಾವಾಸ್ಯೆ. ಮಹಾಶಿವರಾತ್ರಿ ಅತ್ಯಂತ ಪವಿತ್ರ ದಿನ. ಇಡೀ ಜಗತ್ತಿನ ಎಲ್ಲಾ ಕಡೆ ಶಿವನ ಪೂಜೆ ಆರಾಧನೆ ನಡೆಯುತ್ತದೆ. ರಥ ಸಪ್ತಮಿ ಅಥವಾ ಮಾಘ ಶುದ್ಧ ಸಪ್ತಮಿ ದಿನ ಸೂರ್ಯ ಗ್ರಹಣಕ್ಕೆ ಸಮಾನ ಎಂದು ಹೇಳಲಾಗಿದೆ. ಸೂರ್ಯನ ಉಪಾಸನೆಗೆ ಶ್ರೇಷ್ಠವಾದ ದಿನ. ಅಂದು ಭಕ್ತರು ಸ್ನಾನ ಮಾಡುವ ಸಮಯದಲ್ಲಿ 7 ಎಕ್ಕದ ಎಲೆ ಅಥವಾ ಬದರಿ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಶ್ಲೋಕ ಹೇಳಿಕೊಳ್ಳಬೇಕು. ಶ್ಲೋಕ: ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರಾ ಸಪ್ತಾರ್ಕ ಪರ್ಣಾನ್ಯಾದಾಯ ಸಪ್ತಮ್ಯಾಂ ಸ್ನಾನ ಮಾಚರೇತ್. ಮೇಲಿನ ಶ್ಲೋಕದ ಅರ್ಥ ಈ ರೀತಿ ಇದೆ. ಈ ಮಾಸದಲ್ಲಿ ಆಚರಿಸುವ ವ್ರತದಿಂದ ಸಕಲ ಪಾಪಗಳು ನಾಶವಾಗಿ ಭಕ್ತನ ಮನೋಭೀಷ್ಟ ನೆರವೇರುತ್ತದೆ. ಶಿವನ ತನ್ನ ವಿವರಣೆ ಮುಂದುವರಿಸಿದನು. ಪಾರ್ವತಿ, ಮಾಘ ಮಾಸದ ಮೊದಲ ದಿನ ಗೋಪಾದ ಮುಳುಗುವ ನೀರಿನಲ್ಲಿ ಸ್ನಾನ ಆಚರಿಸಿದರೂ ಸಕಲ ಪಾಪಗಳು ನಿವಾರಣೆ ಆಗುತ್ತದೆ.
ಎರಡನೇ ದಿನ ಮಾಡುವ ಸ್ನಾನದಿಂದ ವಿಷ್ಣು ಲೋಕ ಸೇರಲು ಅರ್ಹನಾಗುವನು. ಭವಬಂಧನದಿಂದ ಪಾರಾಗಲು ಭಕ್ತನು ಸ್ನಾನ ಮಾಡಿದರೆ ಸಾಕು, ಅವನು ಇಹಲೋಕದ ಸುಖವನ್ನು ಅನುಭವಿಸಬಹುದು. ಮಾಘ ಮಾಸದಲ್ಲಿ ಮಹಾವಿಷ್ಣುವಿನ ಪೂಜೆ ಮಾಡಿ ಮಾಘ ಮಹಾತ್ಮೆಯನ್ನು ಸ್ಮರಣ ಮಾಡುವುದರಿಂದ ಅವನಿಗೆ ಪುನರ್ಜನ್ಮ ಇರುವುದಿಲ್ಲ. ಅವನು ಜನ್ಮರಾಹಿತ್ಯನಾಗಿ ಭಗವಂತನ ಪಾದ ಸೇರುವನು. ಮಾಘ ಮಾಸದಲ್ಲಿ ಯಾವ ವ್ಯಕ್ತಿ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡುವುದಿಲ್ಲ, ಹರಿಸ್ಮರಣೆ ಮಾಡುವುದಿಲ್ಲವೋ, ಮಾಘ ಪುರಾಣ ಶ್ರವಣ ಮಾಡುವುದಿಲ್ಲವೋ ಅವನು ಪಾಪಗಳಿಂದ ನರಳುವನು. ನರಕದಲ್ಲಿ ಪರಿತಾಪ ಅನುಭವಿಸುತ್ತಾನೆ. ಮರು ಜನ್ಮದಲ್ಲಿ ಚಾಂಡಾಲನಾಗಿ ಹುಟ್ಟಿ ಹೀನ ನಿಕೃಷ್ಟನಾಗುತ್ತಾನೆ. ಮಾಘ ಸ್ನಾನ ಮಾಡಿದ ಭಕ್ತನು ಯಜ್ಞ ಯಾಗಾದಿಗಳ ಫಲಕ್ಕೆ ಪಾತ್ರನಾಗುತ್ತಾನೆ. ಆಕಾಶ ಗಂಗೆಯಲ್ಲಿ ಮಿಂದು ಪುಣ್ಯ ಗಳಿಸುತ್ತಾನೆ. ಮಹಾಪಾಪಗಳನ್ನು ಮಾಡಿದ ಭಕ್ತನೂ ಸಹ ಮಾಘ ಸ್ನಾನ ಮಾಡುವುದರಿಂದ ಪಾಪಗಳಿಂದ ವಿಮುಕ್ತಿ ಹೊಂದಬಹುದು. ಅವನು ಪ್ರಾಯಶ್ಚಿತ್ತ ಅನುಭವಿಸಬೇಕಾಗಿಲ್ಲ. ಸಕಲ ಪಾಪಗಳಿಂದ ಬಿಡುಗಡೆ ಹೊಂದಲು ಮಹಾವಿಷ್ಣು ಅನುಗ್ರಹಿಸುತ್ತಾನೆ. ಮಾಘ ಸ್ನಾನ ಮಾಡುವುದರಿಂದ ಹಲವು 10 ಪಾಪಗಳಿಂದ ಮುಕ್ತನಾಗಿ ಪುಣ್ಯವಂತನಾಗಬಹುದು. ಯಾವ ವ್ಯಕ್ತಿ ಗೋಹತ್ಯೆ ಮಾಡಿರುತ್ತಾನೆಯೋ, ನಿತ್ಯ ಅನುಷ್ಠಾನ ಮಾಡದ ಬ್ರಾಹ್ಮಣ, ಮಾಂಸ ಭಕ್ಷಣೆ ಮಾಡುವ ಅಧಮ, ಪರರ ವಸ್ತುಗಳನ್ನು ಕಳ್ಳತನ ಮಾಡುವವನು, ಪರ ಸ್ತ್ರೀ ಸಹವಾಸ ಮಾಡುವ ವ್ಯಕ್ತಿ, ಜೂಜು ಆಡುವವನು, ದಂಪತಿಗಳ ನಡುವೆ ಕಲಹ ತಂದು ಹಾಕುವ ನೀಚ, ಸುಳ್ಳು ಹೇಳುವವನು, ವೇದಗಳನ್ನು ಹೇಳಿ ಹಣ ಸಂಪಾದನೆ ಮಾಡುವ ಮನುಷ್ಯ, ಪರ ನಿಂದೆ ಮಾಡುವವನು, ಅಕ್ಕಪಕ್ಕದ ಜನರ ಅರಿವಿಗೆ ಬಾರದ ತಪ್ಪು ಮಾಡುವವನು, ಪಾಪ ಮಾಡುವವನು, ಸ್ವಧರ್ಮಕ್ಕೆ ಅಪಚಾರ ಮಾಡುವ ವ್ಯಕ್ತಿಯೂ ಸಹ ಮಾಘ ಸ್ನಾನ ಮಾಡುವುದರಿಂದ ಪಾಪಗಳಿಂದ ವಿಮುಕ್ತಿ ಹೊಂದಿ ಪುಣ್ಯವಂತನಾಗಬಹುದು. ಮಾಘ ಸ್ನಾನ ಮಾಡುವೆ ಎಂದು ಸಂಕಲ್ಪ ಮಾಡುವ ವ್ಯಕ್ತಿ ಸಹ ಪಾಪ ಕಳೆದುಕೊಂಡು ಪುಣ್ಯವಂತನಾಗಬಹುದು. ಮಾಸಗಳಲ್ಲಿ ಮಾಘ ಮಾಸ ಶ್ರೇಷ್ಠ. 12 ಮಾಸಗಳು ನಮ್ಮ ಹಿಂದೂ ಧರ್ಮಕ್ಕೆ ಅತಿ ಮುಖ್ಯ. ಈ ಅಂಶ ಶ್ರೀಹರಿಯಿಂದ ಹಿಡಿದು ಭೃಗು ಋಷಿ ತನಕ ಸಕಲ ಶ್ರೇಷ್ಠರು ಒಪ್ಪಿಗೆ ಸೂಚಿಸಿರುವರು. ಅನೇಕ ಭಕ್ತರು ಮಾಘ ಮಾಸದಲ್ಲಿ ಮುಂಜಾನೆ ಸ್ನಾನ ಮಾಡಲು ಚಳಿ ಎಂದು ನೆಪ ಹೇಳುವವರು ಜಾಸ್ತಿ. ಅಂಥ ವ್ಯಕ್ತಿಗಳು ಬೆಂಕಿ ಉರಿಯ ಶಾಖ ತೆಗೆದುಕೊಂಡರೂ ಸಹ ಮಾಘ ಸ್ನಾನದ ಪುಣ್ಯ ದೊರಕುತ್ತದೆ. ನಿಮ್ಮ ಪ್ರಾರ್ಥನೆ ಶ್ರೀಹರಿಗೆ ತಲುಪುತ್ತದೆ. ಅಕಸ್ಮಾತ್ ಯಾರಾದರೂ ತೊಡಲು ಬಟ್ಟೆ ಇಲ್ಲದೆ ನರಳುತ್ತಿದ್ದರೆ ಅಂಥ ವ್ಯಕ್ತಿಗಳಿಗೆ ಮಾಘ ಮಾಸದಲ್ಲಿ ತೊಡಲು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಸಹ ಪುಣ್ಯ ಲಭಿಸುತ್ತದೆ. ಅವನು ಸ್ನಾನ ಮಾಡಿ ಪುನಃ ಬಟ್ಟೆ ಧರಿಸುತ್ತಾನೆ ಅಲ್ಲವೇ? ಅನೇಕ ಜನರು ಮಾಘ ಮಾಸದ ಸ್ನಾನ ಮಾಡಲು ಇಷ್ಟಪಡುವುದಿಲ್ಲ. ಅಂಥ ಜನರಿಗೆ ಮಾಘ ಮಾಸದ ಮಹಿಮೆ ತಿಳಿಸಿ ವರ್ಣಿಸಿ ಸ್ನಾನ ಮಾಡುವಂತೆ ಮಾಡಿ. ಅವನು ತನ್ನ ಪಾಪಗಳಿಂದ ಮುಕ್ತನಾಗುತ್ತಾನೆ. ಆದರೆ ಮಾಘ ಸ್ನಾನ ಎನ್ನುವುದು ಬೂಟಾಟಿಕೆ, ಮೂಢನಂಬಿಕೆ ಎನ್ನುವ ಜನರು ಮಾತ್ರ ಪಾಪಗಳಿಂದ ನರಳುತ್ತಾರೆ. ಮಾಘ ಸ್ನಾನ ಲಿಂಗ ಜಾತಿಗಳ ಭೇದ ಇಲ್ಲದೆ ಮಾಡಬೇಕು. ಮಾಘ ಸ್ನಾನ ಮಾಡುವ ವ್ಯಕ್ತಿಯನ್ನು ಅಂಥ ಪುಣ್ಯ ಕಾರ್ಯದಿಂದ ವಿಮುಖಗೊಳಿಸುವುದರಿಂದ ಪಾಪಕ್ಕೆ ಸಿಲುಕಬೇಕಾಗುವುದು. ಮಾಘ ಸ್ನಾನ ಮಾಡದಿದ್ದರೂ ಮಾಘ ಮಾಸದ ಮಹಿಮೆ ಮಹಾತ್ಮೆ ಶ್ರವಣ ಮಾಡಿದರೆ ಸಾಕು, ಸಕಲ ಲೋಕಗಳ ಸುಖಕ್ಕೆ ಪಾತ್ರರಾಗುತ್ತಾರೆ. ಮಾಘ ಸ್ನಾನ ಮಾಡುವುದರಿಂದ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಲಭಿಸುವುದು. ಇಡೀ ಮಾಘ ಮಾಸ ಶ್ರೀಹರಿಯ ಸ್ಮರಣೆಯಲ್ಲಿ ಕಳೆದರೆ ಪುನರ್ಜನ್ಮ ಇರುವುದಿಲ್ಲ. ವಿಷ್ಣು ಲೋಕದ ವಾಸಿಯಾಗಬಹುದು. ಜನ್ಮರಾಹಿತ್ಯ ನಿಮಗೆ ಲಭಿಸುತ್ತದೆ. ರಾಜ ಮಹಾರಾಜರು, ಮುನಿಶ್ರೇಷ್ಠರು, ಋಷಿಗಳು, ಸಾಮಾನ್ಯ ಜನರು, ಗಂಡು ಹೆಣ್ಣು, ಮಕ್ಕಳು, ವೃದ್ಧರು ಹೀಗೆ 10 ಹಲವು ಜನರು ಮಾಘ ಸ್ನಾನದ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ. ಈ ರೀತಿ ಮಾಡುವುದರಿಂದ ಭಕ್ತಿ ಅಧಿಕವಾಗುತ್ತದೆ, ಮನಸ್ಸು ನಿರ್ಮಲವಾಗುತ್ತದೆ, ಸಂತೋಷದಿಂದ ನಲಿಯುತ್ತದೆ. ಅಧ್ಯಾಯ 2. ಸ್ವರ್ಗಕ್ಕೆ ಬ್ರಾಹ್ಮಣ ದಂಪತಿಗಳು. ಶ್ಲೋಕ: ನಮೋ ಬ್ರಹ್ಮದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. 108 ಬಾರಿ ಜಪ ಮಾಡಿ. ಶಿವ ತನ್ನ ಧರ್ಮಪತ್ನಿ ಪಾರ್ವತಿಗೆ ಮಾಘ ಮಾಸದ ಮಹಿಮೆ ಬಗ್ಗೆ ವಿವರಣೆ ನೀಡುತ್ತಿದ್ದನು. ಬ್ರಾಹ್ಮಣ ಹೆಂಗಸರು ಮಾಘ ಸ್ನಾನ ಮಾಡಿ ಪಾಪಗಳಿಂದ ಬಿಡುಗಡೆ ಹೊಂದಿ ವಿಷ್ಣು ಲೋಕ ಸೇರಿದಳು ಎಂದು ಹೇಳಿದನು. ಆಗ ಗಿರಿಜೆ ವಿಸ್ಮಯದಿಂದ ಆ ಕಥೆಯನ್ನು ಸವಿಸ್ತಾರವಾಗಿ ಹೇಳುವಂತೆ ಕೇಳಿಕೊಂಡಳು. ಆಗ ಕೈಲಾಸಪತಿ ತನ್ನ ಒಪ್ಪಿಗೆ ನೀಡಿದನು. ಉಮೆಯು ಹೇಳುತ್ತಾಳೆ, ಭಗವಂತ, ವಿಷ್ಣು ಲೋಕ ತಲುಪಿದ ಬ್ರಾಹ್ಮಣ ಹೆಂಗಸು ಯಾರು? ಆಕೆ ಮಾಡಿದ ತಪ್ಪು ಪಾಪ ಏನು? ಆಕೆ ತನ್ನ ಪತಿ ಜೊತೆ ವಿಷ್ಣು ಲೋಕ ತಲುಪಿದ ಕಥೆ ಹೇಳಿ ಎಂದು ಕೇಳಿದಳು. ಪರಮೇಶ್ವರ ಕಥೆಯನ್ನು ಹೇಳಲು ಸನ್ನದ್ಧನಾದನು. ಪ್ರಿಯೇ, ಹಲವು ವರ್ಷಗಳ ಹಿಂದೆ ಸೌರಾಷ್ಟ್ರ ದೇಶದ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು. ಅವನ ನಾಮಧೇಯ ಸುದೇವ. ಅವನು ಸಕಲ ವಿದ್ಯಾ ಪಾರಂಗತ, ವೇದ ಉಪನಿಷತ್ತು ಸಜ್ಜನರ ಪೋಷಕನಾಗಿದ್ದನು. ಅವನಿಗೆ ಅನೇಕ ಮಂದಿ ಶಿಷ್ಯಕೋಟಿ ಇದ್ದರು.
ಗುರುವಿನ ಬಗ್ಗೆ ಶಿಷ್ಯಂದಿರಿಗೆ ಅಪಾರ ಪ್ರೀತಿ. ಬ್ರಾಹ್ಮಣ ಬ್ರಹ್ಮಜ್ಞಾನಿ ಎನ್ನುವ ಬಿರುದಾಂಕಿತ. ಅವನಿಗೆ ಸ್ವಲ್ಪ ಆಯಾಸ ಆಗಿದೆ ಎಂದು ಕಂಡುಬಂದರೆ ಶಿಷ್ಯರು ಶುಶ್ರೂಷೆಗೆ ನಿಂತು ಆರೈಕೆ ಮಾಡುತ್ತಿದ್ದರು. ಸುದೇವ ಎನ್ನುವ ಬ್ರಾಹ್ಮಣನಿಗೆ ವಿವಾಹದ ವಯಸ್ಸಿಗೆ ಬಂದ ಮಗಳು ಇದ್ದಳು. ಅವಳು ಅತ್ಯಂತ ಸುಂದರಿ, ಸಜ್ಜನಿಕೆ ಸ್ವಭಾವ, ರೂಪವತಿ, ಬುದ್ಧಿವಂತಳು, ತೇಜಸ್ವಿನಿ ಆಗಿದ್ದಳು. ಅಪರೂಪದ ಲಾವಣ್ಯವತಿ, ಸೊಂಪಾದ ಕೂದಲು, ನೀಳಕಾಯ ಉಳ್ಳವಳು. ಅವಳ ಮಾತು ಹಿತ ಮಿತ, ನುಡಿದರೆ ಕೋಗಿಲೆ. ಬ್ರಾಹ್ಮಣನಿಗೆ ಮಗಳ ವಿವಾಹದ ಬಗ್ಗೆ ಚಿಂತೆ. ತನ್ನ ಮಗಳು ಸಂಸ್ಕಾರವಂತ ವ್ಯಕ್ತಿಯ ಕೈ ಹಿಡಿಯಬೇಕು ಎನ್ನುವುದು ಬ್ರಾಹ್ಮಣನ ಹಂಬಲ. ಅವನು ಸೂಕ್ತ ವರನಿಗಾಗಿ ಹುಡುಕಾಟ ನಡೆಸಿದ್ದನು. ಬ್ರಾಹ್ಮಣ ಸುದೇವನ ಶಿಷ್ಯ ಗುರುಗಳ ಪೂಜೆಗೆ ಪುಷ್ಪಗಳನ್ನು ಕಿತ್ತು ತರಲು ಕಾಡಿಗೆ ಹೊರಟನು. ಅಲ್ಲಿ ಗುರುಪುತ್ರಿ ಕರುವಿನ ಜೊತೆ ಆಟವಾಡುತ್ತಿದ್ದಳು. ಅವನು ಕಾಡಿನ ಕಡೆಗೆ ಹೆಜ್ಜೆ ಹಾಕುತ್ತಿದ್ದನು. ಅಂಥ ಸಮಯದಲ್ಲಿ ಬ್ರಾಹ್ಮಣ ಪುತ್ರಿ ಯುವಕನನ್ನು ಹಿಂಬಾಲಿಸಿದಳು. ಸುಂದರ ಕಾಡು, ತಂಪು ಗಾಳಿ, ಸುತ್ತಲೂ ಹಕ್ಕಿಗಳ ಕಲರವ, ಚಿಟ್ಟೆಗಳ ಝೇಂಕಾರ, ಬಣ್ಣ ಬಣ್ಣದ ಕುಸುಮಗಳು, ಅಲ್ಲಿಯೇ ತಂಪು ನೀರಿನ ಸರೋವರ. ಶಿಷ್ಯನಿಗೆ ಅತೀವ ಸಂತೋಷ. ಗುರುಗಳ ಪೂಜಾ ಕೈಂಕರ್ಯಕ್ಕೆ ಸುಂದರ ಹೂವುಗಳು. ಅವನ ಮನಸ್ಸು ಸಂಭ್ರಮದಿಂದ ನಲಿಯಿತು. ಅವನು ಶುಭ್ರ ಹೂಗಳನ್ನು ಕಿತ್ತು ತುಂಬಿಸಿದನು. ಆ ಸಮಯದಲ್ಲಿ ಯುವಕನನ್ನು ನೋಡಿದ ಗುರುಪುತ್ರಿ ಅವನ ಯೌವನಕ್ಕೆ ಮರುಳಾದಳು. ಅವಳ ದೇಹದಲ್ಲಿ ಕಾಮ ಆವರಿಸಿಕೊಂಡು ಅವಳು ಮದೋನ್ಮತ್ತಳಾದಳು. ಕೂಡಲೇ ಯುವಕನ ಬಳಿಗೆ ಬಂದಳು. ಯುವಕನೇ, ನಿನ್ನ ರೂಪಕ್ಕೆ ನಾನು ಮರುಳಾಗಿರುವೆ. ಸುಂದರ ಅರಣ್ಯ, ಮೋಹ ತುಂಬುವ ವಾತಾವರಣ, ನಿನ್ನನ್ನು ಸೇರುವ ಬಯಕೆ ನನ್ನ ಮನಸ್ಸಿಗೆ. ನಾನು ಕಾತರಳಾಗಿರುವೆ. ನಿಶ್ಶಬ್ದ ಮೋಹಕ ಏಕಾಂತ, ನಿನ್ನ ಒಳಗೆ ಸೇರಿಕೊಳ್ಳುವ ತವಕ ನನಗೆ. ನಾನು ನಿನ್ನನ್ನು ಬಯಸುತ್ತಿದ್ದೇನೆ. ಬಾ, ನೀನೂ ಸಹ ನನ್ನನ್ನು ಸೇರಿ ಕಾಮೋನ್ಮಾದ ತೀರಿಸು. ಒಂದು ನಿಮಿಷ ಸಹ ನಿನ್ನನ್ನು ಬಿಟ್ಟು ಇರಲಾರೆ. ನೀನು ನನ್ನ ವಶವಾಗು. ಯುವಕ ಕ್ಷಣಕಾಲ ನಿರುತ್ತರನಾದ. ಅವನಿಗೆ ಏನು, ಹೇಗೆ ಗುರುಪುತ್ರಿಯನ್ನು ಸಂಭಾಳಿಸುವುದು ಎನ್ನುವುದು ಯಕ್ಷ ಪ್ರಶ್ನೆಯಾಯಿತು. ಅವನು ಕೂಡಲೇ ವಾಸ್ತವ ಲೋಕಕ್ಕೆ ಬಂದನು. ಗುರುಪುತ್ರಿ, ಎಂಥ ಮಾತುಗಳನ್ನು ಆಡುತ್ತಿರುವೆ. ನಿನ್ನ ತಂದೆ ನನ್ನ ಗುರುಗಳು. ಕಾಮಾತುರನಾಗಿ ನಾನು ನಿನ್ನನ್ನು ಸೇರಿದರೆ ಗುರುಶಾಪಕ್ಕೆ ಒಳಗಾಗುವೆನು. ನಾನು ನಿನ್ನ ಸಹೋದರನ ಸಮಾನ. ನಿನ್ನ ತಂದೆಗೆ ನಂಬಿಕೆ ದ್ರೋಹ ಮಾಡಲಾರೆ. ನೀನು ಕೂಡಲೇ ಆಶ್ರಮಕ್ಕೆ ಹೊರಡು. ಅಕಸ್ಮಾತ್ ನಾನು ನಿನ್ನ ಮೋಹಕ್ಕೆ ಮಣಿದರೆ ನರಕ ಲೋಕಕ್ಕೆ ಹೋಗಬೇಕಾಗುತ್ತದೆ. ನಿನ್ನ ತಂದೆ ಆರಿಸುವ ಅನುರಕ್ತವರನ ಜೊತೆ ನಿನ್ನ ವಿವಾಹ ನೆರವೇರಲಿ. ನನ್ನನ್ನು ಕ್ಷಮಿಸು. ಆದರೆ ಗುರುಪುತ್ರಿ ಯುವಕನ ಮಾತುಗಳನ್ನು ಆಲಿಸುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಪುನಃ ತನ್ನ ಮಾತುಗಳನ್ನು ಮುಂದುವರಿಸಿದಳು. ಅಯ್ಯ, ನೀನು ಎಂಥ ಮೂರ್ಖ. ನಾನು ಸುಂದರಿ, ಯುವತಿ. ನನ್ನಂತಹ ಸುಂದರಿ ತಾನಾಗಿ ಮುಂದೆ ಬಂದು ಬಯಸಿದರೂ ನೀನು ನನ್ನನ್ನು ದೂರ ತಳ್ಳುವುದು ಸರಿಯೇ? ನಾನು ನಿನ್ನನ್ನು ಸಂಪೂರ್ಣವಾಗಿ ಬಯಸುತ್ತಿದ್ದೇನೆ. ನನ್ನ ದೇಹದ ಆಸೆ ತೀರಿಸು. ನನ್ನ ಬಯಕೆಗೆ ನೀನು ಸ್ಪಂದಿಸಿ ಆಸೆ ತೀರಿಸು. ಇಲ್ಲದಿದ್ದರೆ ನಾನು ಈ ಕ್ಷಣ ಇಲ್ಲಿಯೇ ಜೀವ ತೊರೆಯುವೆ. ಆಗಲೂ ನಿನಗೆ ಶಾಪ ಬರುವುದಿಲ್ಲವೇ? ಬ್ರಾಹ್ಮಣ ಯುವತಿಯ ಆತ್ಮಹತ್ಯೆಗೆ ನೀನು ದುಃಖ ಶಾಪ ಅನುಭವಿಸಬೇಕು. ನನ್ನ ತಂದೆಗೆ ವಿಷಯ ತಿಳಿಯುತ್ತದೆ. ನಿನ್ನನ್ನು ಆಗಲೂ ಸುಮ್ಮನೆ ಬಿಡುವುದಿಲ್ಲ. ನನ್ನ ಮಾತು ಕೇಳು. ಯುವಕನಿಗೆ ಗುರುಪುತ್ರಿ ಮಾತು ಕೇಳಿ ಗಾಬರಿ ದಿಗ್ಭ್ರಮೆ ಉಂಟಾಯಿತು. ತಾನು ಗುರುಪುತ್ರಿ ಬಯಕೆ ತೀರಿಸುವುದು ಸರಿ ಎಂಬ ಭಾವನೆ ಉದಯಿಸಿತು. ಅವನು ಗುರುಪುತ್ರಿಯ ಸನಿಹಕ್ಕೆ ಬಂದನು. ವಾತಾವರಣದಲ್ಲಿ ಪುಷ್ಪಗಳ ಕಂಪು. ಕ್ಷಣಕಾಲ ಬಣ್ಣ ಬಣ್ಣದ ಹೂಗಳನ್ನು ಹೂವಿನ ಚೆಂಡು ಮಾಡಿ ಆಟವಾಡಿದರು. ಅವಳನ್ನು ತಬ್ಬಿ ಅಪ್ಪಿಕೊಂಡನು. ಅವಳ ಬಯಕೆ ತೀರಿಸಲು ಮುಂದಾದನು. ಅವಳ ಮೋಹವನ್ನು ಯುವಕನು ತೀರಿಸಿದನು. ಸಮಯದ ಅರಿವು ಆಗಲಿಲ್ಲ. ಸಂಜೆ ಸಮಯ. ಅವನು ಸಮಯ ಮೀರಿದೆ ಎಂದು ಗಬಗಬ ಆಶ್ರಮ ಸೇರಿಕೊಂಡನು. ಗುರುಪುತ್ರಿ ಸಹ ಬೇರೆ ಕಡೆಯಿಂದ ಬಂದು ಆಶ್ರಮ ತಲುಪಿದಳು. ಕೆಲ ಕಾಲ ಕಳೆಯಿತು. ಸುದೇವನು ತನ್ನ ಮಗಳಿಗಾಗಿ ಒಬ್ಬ ವರನನ್ನು ಹುಡುಕಿ ತನ್ನ ಶಕ್ತ್ಯಾನುಸಾರ ವಿವಾಹ ಮಾಡಿದನು. ಅವಳು ಗಂಡನ ಮನೆಗೆ ಹೋದಳು. ಆದರೆ ದುರಾದೃಷ್ಟ, ವಿವಾಹವಾದ 1 ತಿಂಗಳಿಗೆ ಯುವತಿಯ ಗಂಡ ಅಸುನೀಗಿದನು. ಅವಳಿಗೆ ವೈಧವ್ಯ ಪ್ರಾಪ್ತವಾಯಿತು. ಯುವತಿ ತನ್ನ ಗಂಡನ ಮನೆಯಿಂದ ಪುನಃ ತಂದೆ ಮನೆಗೆ ವಾಪಸ್ಸು ಬಂದಳು. ತನ್ನ ಮಗಳಿಗೆ ಎಂಥ ದುರ್ಗತಿ. ಬ್ರಾಹ್ಮಣನ ಮತಿ ಸ್ಥಿಮಿತ ಕಳೆದುಕೊಂಡು ಮಗಳಿಗೆ ಒದಗಿ ಬಂದ ಹೀನ ಸ್ಥಿತಿಯನ್ನು ನೆನೆದು ಅನುಕ್ಷಣ ಕೊರಗಿ ನರಳಿ ಹೊರಳಿ ದುಃಖಿಸುತ್ತಿದ್ದನು. ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದಳೋ ತನ್ನ ಮಗಳು ಈ ಜನ್ಮದಲ್ಲಿ ಹಣೆಗೆ ಕುಂಕುಮ, ಕೈಗಳಿಗೆ ಬಳೆ ಇಲ್ಲದಂತಾಯಿತು ಎಂದು ಕೊರಗಿ ಕಣ್ಣೀರು ಹಾಕುತ್ತಿದ್ದನು. ಮಗಳು ಸಹ ತನ್ನ ಪರಿಸ್ಥಿತಿ ನೆನೆದು ದುಃಖಿಸುತ್ತಿದ್ದಳು. ಅಂಥ ಕ್ಷಣದಲ್ಲಿ ಮುನಿ ಆಶ್ರಮಕ್ಕೆ ಭಿಕ್ಷೆಗಾಗಿ ಬಂದನು. ಒಳಗಿನಿಂದ ಯಾರೋ ದುಃಖಿಸುತ್ತಿರುವುದು ಕಿವಿಗೆ ಬಿದ್ದಿತು. ಅವನಿಗೆ ಸಂಕಟವಾಯಿತು. ಅವನು ಕೂಗಿ ಕರೆದನು.
ಒಳಗಿನಿಂದ ಬ್ರಾಹ್ಮಣನು ಹೊರಗೆ ಬಂದನು. ಅಯ್ಯ ಬ್ರಾಹ್ಮಣ, ನಿನ್ನ ದುಃಖ ಕಣ್ಣೀರು ಗೋಳಾಟ ನನಗೆ ಕೇಳಿಸಿತು. ನಿನಗೆ ಅಂಥ ತೊಂದರೆ ದುಃಖ ಉಂಟಾಗಲು ಕಾರಣವೇನು? ನಿನ್ನ ಸಮಸ್ಯೆ ನನಗೆ ಹೇಳು, ನಾನು ನಿನ್ನ ತೊಂದರೆ ನಿವಾರಣೆ ಮಾಡುವೆನು. ಬ್ರಾಹ್ಮಣನಿಗೆ ಮುನಿಗಳ ಮಾತು ಕೇಳಿ ತುಸು ಮನಸ್ಸಿಗೆ ನೆಮ್ಮದಿಯಾಯಿತು. ಅವನು ಮುನಿಗಳ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಮುನಿಗಳೇ, ನೀವು ನಮ್ಮ ಆಶ್ರಮಕ್ಕೆ ಬಂದು ನಮ್ಮನ್ನು ಪಾವನಗೊಳಿಸಿದಿರಿ. ನಿಮ್ಮಿಂದ ನಮ್ಮ ಬದುಕು ಧನ್ಯವಾಯಿತು. ನನ್ನ ದುಃಖ ತುಂಬಿದ ಮನಸ್ಸಿಗೆ ನಿಮ್ಮ ಆಗಮನ ಸ್ವಲ್ಪ ಸಾಂತ್ವನ ನೀಡಿದೆ. ನನಗೆ ಮಗಳು ಇರುವಳು. ಅವಳು ಯುಕ್ತ ವಯಸ್ಸು ಬಂದ ನಂತರ ವಿವಾಹ ಮಾಡಲಾಯಿತು. ದುರಾದೃಷ್ಟ, ವಿವಾಹವಾದ 1 ತಿಂಗಳಿಗೆ ಅವಳ ಗಂಡ ತೀರಿಕೊಂಡನು. ಅವಳು ವಿಧವೆ. ನನ್ನ ಒಬ್ಬಳೇ ಮಗಳು ವಿಧವೆಯಾಗಿರುವುದು ಕಂಡು ನನ್ನ ಕರುಳು ಸುಟ್ಟು ಭಸ್ಮವಾಗಿದೆ. ನನಗೆ ನನ್ನ ಮಗಳು ಎಂದರೆ ವಿಪರೀತ ಪ್ರೀತಿ. ಅವಳು ಎಂದೂ ಶೋಕತಪ್ತಳಾಗಿರುವಳು. ಅವಳ ಸಂಕಟ ನೋಡಿ ನಾನು ದುಃಖಿತನಾಗಿರುವೆ. ಅವಳು ಹಿಂದಿನ ಜನ್ಮದಲ್ಲಿ ಎಂಥ ಪಾಪ ಮಾಡಿರಬಹುದು. ಈ ಜನ್ಮದಲ್ಲಿ ವಿಧವೆಯಾಗಿ ಕಷ್ಟ ಅನುಭವಿಸುತ್ತಿದ್ದಾಳೆ. ನೀವು ಕಾಲಜ್ಞಾನಿಗಳು. ಅವಳ ಬದುಕು ಮುಂದಿನ ದಿನಗಳಲ್ಲಿ ಹೇಗೆ? ನನಗೆ ನಿಮ್ಮ ಮಾತುಗಳು ತುಸು ಶಾಂತಿ ನೀಡಿದೆ. ನನ್ನ ಸಮಸ್ಯೆಗೆ ಪರಿಹಾರ ನೀಡಿ. ಬ್ರಾಹ್ಮಣನ ಮಾತುಗಳನ್ನು ಕೇಳಿ ಮುನಿವರಿಯರು ಪರಿತಾಪ ತೋರಿಸಿದರು. ವಿಪ್ರ, ಬ್ರಾಹ್ಮಣ, ನಿನ್ನ ಸಂಕಟ ನನಗೆ ಅರ್ಥವಾಗಿದೆ. ನಿನ್ನ ಮಗಳ ವೈಧವ್ಯಕ್ಕಾಗಿ ನೀನು ಶೋಕಿಸುತ್ತಿರುವುದು ಅತ್ಯಂತ ಸಹಜ. ಮನುಷ್ಯನಿಗೆ ಕರ್ಮಫಲ ಎನ್ನುವುದು ಯಾವ ಜನ್ಮದಲ್ಲಿಯೂ ಬಿಡುವುದಿಲ್ಲ. ಕರ್ಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ನಿನ್ನ ಮಗಳು ಕರ್ಮ ಮಾಡಿದ್ದಾಳೆ. ಅವಳು ನಿನ್ನ ಮಗಳಾಗಿ ಜನಿಸಿರುವುದು ಹಿಂದಿನ ಜನ್ಮದಲ್ಲಿ ಮಾಡಿರುವ ಅಲ್ಪ ಪುಣ್ಯದಿಂದ ಎಂದು ನನಗೆ ಅರಿವಾಗಿದೆ. ಆದರೆ ಅವಳು ಹಿಂದಿನ ಜನ್ಮದಲ್ಲಿ ಕ್ಷತ್ರಿಯ ಧರ್ಮಕ್ಕೆ ಸೇರಿದ ಹೆಣ್ಣು. ಅವಳು ವಿವಾಹವಾಗಿದ್ದರೂ ವ್ಯಭಿಚಾರಿಣಿ. ಅವಳು ಪರಪುರುಷನ ಸಂಗ ಮಾಡಿ ತನ್ನ ಪತಿಯನ್ನು ಹತ್ಯೆ ಮಾಡಿರುವಳು. ಅವಳ ಗಂಡ ಒಂದು ನಾಡಿಗೆ ಮಹಾರಾಜ. ಪರಪುರುಷನು ಮಾಡಿದ ವಿಷದ ಬೋಧನೆಯಿಂದ ಅವಳು ತನ್ನ ಪತಿಯನ್ನು ತನ್ನ ಕೈಗಳಿಂದ ಕೊಂದು ತನ್ನನ್ನು ತಾನು ಭಯಭೀತಿಯಿಂದ ಕೊಂದುಕೊಂಡಳು. ಇಂಥ ಕೆಲಸ ಮಾಡಲು ಅವಳ ಪ್ರಿಯಕರನೇ ಕಾರಣ. ಪತಿಯ ನಿದ್ರಾವಸ್ಥೆಯಲ್ಲಿ ಇರುವ ಸಮಯದಲ್ಲಿ ಚೂಪಾದ ಕತ್ತಿಯಿಂದ ಅವನ ರುಂಡ ಕತ್ತರಿಸಿ ಹಾಕಿದಳು. ಅವಳ ಬುದ್ಧಿಗೆ ಮಂಕು ಬಡಿದಂತೆ ಆಯಿತು. ತನ್ನ ಜೀವನವನ್ನು ತಾನೇ ಕೈಯಾರೆ ಕೊನೆಗಾಣಿಸಿಕೊಂಡಳು. ಅವಳು ಪರಮಪಾಪಿ, ನೀಚ ಹೆಂಗಸು. ಮುಂದೆ ಅವಳು 14 ವಿವಿಧ ಜನ್ಮ ತಾಳಿದಳು. ಈಗ ನಿನ್ನ ಮಗಳಾಗಿ ಜನಿಸಿ ಬಂದಿದ್ದಾಳೆ. ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುವ ಸಮಯದಲ್ಲಿ ಬ್ರಾಹ್ಮಣ ಸುವಾಸಿನಿಯರು ಸರಸ್ವತಿ ನದಿ ತೀರದಲ್ಲಿ ಮರಳಿನಲ್ಲಿ ಗೌರಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸುತ್ತಿದ್ದರು. ಆ ಸಮಯದಲ್ಲಿ ನಿನ್ನ ಮಗಳು ಗೌರಿ ಪೂಜೆಯನ್ನು ಮಾಡುತ್ತಿರುವ ಸುಮಂಗಲಿಯರನ್ನು ಕಂಡು ಭಕ್ತಿ ಭಾವದಿಂದ ನಿಂತು ನೋಡುತ್ತಿದ್ದಳು. ಅವಳಿಗೆ ಕಿಂಚಿತ್ ಪುಣ್ಯ ಲಭಿಸಿತು. ಹೀಗೆ ಅವಳು ಈ ಜನ್ಮದಲ್ಲಿ ನಿನ್ನ ಗರ್ಭ ಸಂಜಾತಳಾಗಿ ಜನಿಸಿದಳು. ಆದರೂ ಹಿಂದಿನ ಜನ್ಮದ ಪಾಪಕರ್ಮ ಅವಳನ್ನು ಬಿಡದೇ ಕಾಡುತ್ತಿದೆ. ಈ ಜನ್ಮದಲ್ಲಿ ಸಹ ಅವಳು ಪರಪುರುಷ ಅಂದರೆ ನಿನ್ನ ಶಿಷ್ಯನ ಜೊತೆ ಕಾಡಿನಲ್ಲಿ ಬಲವಂತಪಡಿಸಿ ಅವನ ಜೊತೆ ರಮಿಸಿ ರತಿ ಸುಖ ಪಡೆದಳು. ಇಂಥ ನೀಚ ಕೆಲಸ ಮಾಡಿದ್ದರಿಂದ ಅವಳಿಗೆ ಈ ಜನ್ಮದಲ್ಲಿ ಸಹ ವೈಧವ್ಯವು ಪ್ರಾಪ್ತವಾಯಿತು. ಯಾರೂ ಸಹ ಮಾಡಿದ ಪಾಪಗಳಿಂದ ದೂರ ಉಳಿಯಲು ಸಾಧ್ಯವಿಲ್ಲ. ಬಂದ ಕಷ್ಟಗಳನ್ನು ಅನುಭವಿಸಬೇಕು ಎಂದು ಹೇಳಿದರು. ಮುನಿ ಶ್ರೇಷ್ಠರ ಮಾತುಗಳನ್ನು ಕೇಳಿ ಬ್ರಾಹ್ಮಣನ ಹೃದಯಕ್ಕೆ ಬರೆ ಎಳೆದಂತಾಯಿತು. ತನ್ನ ಶಿಷ್ಯ ಅವಳಿಗೆ ಸೋದರ ಸಮಾನ. ಅಂಥ ಪವಿತ್ರ ಸಂಬಂಧ ಹಾಳು ಮಾಡಿದ ಮಗಳನ್ನು ನೆನೆದು ಕೋಪ ಬಂದಿತು. ಆದರೆ ಹೆತ್ತ ಮಗಳು, ಅವನು ತನ್ನ ಮಗಳ ಬದುಕಿಗೆ ಗತಿ ಏನು ಎಂದು ಚಿಂತಾಕ್ರಾಂತನಾದನು. ಅವನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ, ಗುರುಗಳೇ, ನಡೆದ ಘಟನೆ ಸಂಗತಿಗಳನ್ನು ನೆನೆದು ಹಳಿದುಕೊಳ್ಳುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ನನ್ನ ಮಗಳು ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಂದ ವಿಮುಕ್ತಳಾಗುವ ಬಗೆ ಹೇಗೆ? ಅವಳ ಪತಿ ಪುನಃ ಬದುಕಿ ಜೀವಂತವಾಗಿ ಬರಲು ಸಾಧ್ಯ ಇದೆಯೇ? ನೀವೇ ಅವಳ ಬದುಕಿಗೆ ಒಂದು ದಾರಿ ತೋರಿಸಬೇಕು. ನಾವು ಯಾವ ಶ್ರೇಷ್ಠ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕು? ನನ್ನ ಮಗಳ ಬದುಕಿಗೆ ನೀವೇ ದಾರಿದೀಪ, ನೀವೇ ದಾರಿ ತೋರಿಸಬೇಕು ಎಂದು ಪರಿಪರಿಯಾಗಿ ಬೇಡಿಕೊಂಡನು. ಆಗ ಮುನಿಶ್ರೇಷ್ಠರು ಒಂದು ಸಲಹೆ ನೀಡಿದರು. ಬ್ರಾಹ್ಮಣನೇ, ಚಿಂತಿಸದಿರು. ನೀನು ಹೆಣ್ಣು ಮಗಳ ತಂದೆ. ನಿನ್ನ ಮಗಳು ವೈಧವ್ಯದಲ್ಲಿ ಮುಳುಗಿರುವುದರಿಂದ ಹೆತ್ತ ತಂದೆಯಾಗಿ ನಿನ್ನ ಕರುಳು ಚುರುಕೆನ್ನುವುದು ಸಹಜ. ಪ್ರತಿ ಪಾಪಕ್ಕೂ ಒಂದು ಪ್ರಾಯಶ್ಚಿತ ಉಂಟು. ನಿನ್ನ ಮಗಳು ಪುನಃ ಮುತ್ತೈದೆಯಾಗಿ ಬಾಳಲು ಅವಕಾಶವಿದೆ. ನಾನು ನಿನಗೆ ಒಂದು ವ್ರತದ ಬಗ್ಗೆ ತಿಳಿಸಿ ಹೇಳುವೆ. ಮಾಘ ಮಾಸ 1 ತಿಂಗಳು ಎಂದರೆ 30 ದಿನಗಳು. ಸೂರ್ಯನ ಪೂಜಿಸುವುದರಿಂದ ಪುಣ್ಯ ಲಭಿಸುವುದು. ಮಾಘ ಮಾಸದ ಆರಂಭದಿಂದ ಕೊನೆಯ ತನಕ ಸೂರ್ಯೋದಯವಾಗುವುದಕ್ಕಿಂತ ಮೊದಲೇ ಎಚ್ಚರಗೊಂಡು ನದಿ, ಕೆರೆ, ಬಾವಿ ಯಾವುದಾದರೂ ಒಂದು ಜಾಗದಲ್ಲಿ ಸ್ನಾನ ಮಾಡಲು ನಿನ್ನ ಮಗಳಿಗೆ ಹೇಳು. ಗೌರಿ ಪ್ರತಿಮೆ ಮಾಡಿಕೊಂಡು ತಾಯಿಗೆ ಪೂಜೆ ಮಾಡಲಿ.
ಧೂಪ ದೀಪ ಕುಂಕುಮ ಪುಷ್ಪಗಳಿಂದ ಅರ್ಚನೆ ಮಾಡಲಿ. ಇಡೀ ಮಾಘ ಮಾಸ ಈ ರೀತಿ ಪ್ರತಿದಿನ ಮಾಡಬೇಕು. ಈ ವ್ರತ ಮಾಡುವುದರಿಂದ ಸಕಲ ಪಾಪಗಳು ನಶಿಸಿ ಹೋಗುತ್ತದೆ. ಮುತ್ತೈದೆಯರನ್ನು ಕರೆಸಿ ಮೊರದ ಬಾಗಿನ ಕೊಡಲು ಹೇಳು. 7 ಬಾರಿ ಪ್ರದಕ್ಷಿಣೆ ಮಾಡಲಿ. ಮುತ್ತೈದೆಗೆ ಮೃಷ್ಟಾನ್ನ ಭೋಜನ ನೀಡಿ ತಾಂಬೂಲ ದಕ್ಷಿಣೆ ನೀಡಿ ಸತ್ಕರಿಸಿ ಗೌರವಿಸಿ ವಂದಿಸಿ ಕಾಲುಗಳಿಗೆ ನಮಸ್ಕಾರ ಮಾಡಬೇಕು. ಮುತ್ತೈದೆ ಸಂತೃಪ್ತಳಾಗುವಳು. ನಿನ್ನ ಮಗಳು ಮಾಡಿದ ಸಕಲ ಪಾಪ ದೋಷಗಳು ನಿವಾರಣೆ ಆಗುತ್ತದೆ. ಹೀಗೆ ನಿನ್ನ ಮಗಳು ಪಾಪಗಳಿಂದ ಮುಕ್ತಳಾಗುವಳು. ಈ ರೀತಿ ಪ್ರತಿಯೊಬ್ಬರೂ ಮಾಡುವುದರಿಂದ ಪಾಪಗಳು ದೂರವಾಗಿ ಇಹಲೋಕದಿಂದ ಮುಕ್ತಿ ಹೊಂದಿ ಸ್ವರ್ಗ ಲೋಕಕ್ಕೆ ಸೇರಿಕೊಳ್ಳುವರು. ವಿಷ್ಣುವಿನ ಸಾನ್ನಿಧ್ಯಕ್ಕೆ ತಲುಪುತ್ತಾರೆ. ನಿನ್ನ ಮಗಳು ಸಹ ಸಕಲ ಸುಖಗಳಿಂದ ಸಂತೋಷದಿಂದ ಇರುತ್ತಾಳೆ ಎಂದು ಮುನಿವರಿಯರು ಹೇಳಿದರು. ಬ್ರಾಹ್ಮಣನು ಮುನಿಗಳ ಮಾತುಗಳಿಂದ ಸಂತುಷ್ಟನಾದನು. ಅವನು ಮುನಿಗಳಿಗೆ ವಂದಿಸಿ ಅರ್ಘ್ಯಪಾದ್ಯಾದಿಗಳನ್ನು ನೀಡಿ ಸತ್ಕರಿಸಿದನು. ತನ್ನ ಮಗಳ ಬದುಕು ಸರಿ ಹೋಗುತ್ತದೆ ಎಂಬ ಭಾವದಿಂದ ಹಿರಿ ಹಿಗ್ಗಿದನು. ಮುನಿ ಶ್ರೇಷ್ಠರು ಸುಗ್ರಾಸ ಭೋಜನ ಮಾಡಿ ಬ್ರಾಹ್ಮಣನನ್ನು ಆಶೀರ್ವದಿಸಿ ಅಲ್ಲಿಂದ ಮುಂದೆ ಸಾಗಿದರು. ಮಾಘ ಮಾಸದ ಆಗಮನಕ್ಕಾಗಿ ಬ್ರಾಹ್ಮಣನು ಕಾಯುತ್ತಿದ್ದನು. ಆ ಸಮಯ ಸನಿಹವಾಗುತ್ತಿದ್ದಂತೆ ಮಗಳಿಗೆ ವ್ರತ ಮಾಡುವ ಬಗ್ಗೆ ಪೂಜಾ ವಿಧಾನವನ್ನು ತಿಳಿಸಿ ಹೇಳಿದನು. ಮಗಳು ತಂದೆಯ ಅಣತಿಯಂತೆ ಸನ್ನದ್ಧಳಾದಳು. ಮಾಘ ಮಾಸದಲ್ಲಿ ಮಗಳು ಗೌರಿ ಪೂಜೆ ಮೊರದ ಬಾಗಿನ ಮುತ್ತೈದೆಗೆ ಸತ್ಕಾರ ಮಾಡಿದಳು. ಅವಳು ಮಾಡಿದ ಸಕಲ ಪಾಪಗಳು ನಿವಾರಣೆ ಆಯಿತು. ಹಿಂದೆ ಮಾಡಿದ ಸಕಲ ಪಾಪಕರ್ಮಗಳು ತೊಲಗಿ ಹೋಯಿತು. ಅವಳ ಗಂಡನಿಗೆ ಜೀವ ಬಂದು ತನ್ನ ಪತ್ನಿ ಬಳಿಗೆ ಬಂದನು. ಪತಿಯನ್ನು ಕಣ್ಣಾರೆ ಕಂಡು ಬ್ರಾಹ್ಮಣನ ಮಗಳು ಸಂತೋಷಗೊಂಡಳು. ಹೀಗೆ ಅವಳು ತನ್ನ ಗಂಡನ ಜೊತೆ ಸಂತೋಷದಿಂದ ಬಹುಕಾಲ ಜೀವಿಸಿದಳು. ಕೊನೆಗೆ ಅವಳು ಗಂಡನ ಜೊತೆ ವಿಷ್ಣು ಲೋಕಕ್ಕೆ ತೆರಳಿದಳು. ಪರಮಶಿವನು ಪಾರ್ವತಿಯನ್ನು ಕುರಿತು, ಸರ್ವಮಂಗಳೇ, ನಿನಗೆ ಈಗ ಅರ್ಥವಾಯಿತೆ? ಎಂಥ ಪಾಪ ಮಾಡಿದರೂ ಮಾಘ ಮಾಸದ ಪೂಜೆ ಮಹಿಮೆಯಿಂದ ಸಕಲ ಪಾಪಗಳ ನಿವಾರಣೆ ಆಗುತ್ತದೆ ಎನ್ನುವುದಕ್ಕೆ ಬ್ರಾಹ್ಮಣನ ಮಗಳು ಸಾಕ್ಷಿ. ನಿನಗೆ ಅರ್ಥವಾಯಿತೆ ಎಂದು ನುಡಿದನು.